ಒಂದು ಕ್ಲಿಪ್ ಹಾಕ್ತೀನಿ ನೋಡ್ಕೊಂಬನ್ರಿ. 20% ethanol petrol blending is something which the government is now trying to experiment. ನೋಡಿದ್ರಲ್ಲ, ಕೋರ್ಟ್ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಏನ್ ಹೇಳ್ತಾ ಇದಾರೆ ಗೊತ್ತಾ? ಎಕ್ಸ್ಪೆರಿಮೆಂಟ್ ಮಾಡ್ತಾವ್ರಂತೆ ನಮ್ ಗಾಡಿಗಳ ಮೇಲ್ಗಡೆ. ಎಕ್ಸ್ಪೆರಿಮೆಂಟ್ ಲಕ್ಷಾನ್ಗಟ್ಲೆ ದುಡ್ಡು ಹಾಕಿ ರೋಡ್ ಟ್ಯಾಕ್ಸ್ ಗಳು ಕಟ್ಟಿ ಇವ್ರಿಗೆ ನಮ್ ಗಾಡಿ ಲ್ಯಾಬ್ ರಾಡ್ ತರ ಕಾಣ್ತಾರೆ. ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ರಂತೆ ನಮ್ ಗಾಡಿ ಮೇಲ್ಗಡೆ. ಎಕ್ಸ್ಪೆರಿಮೆಂಟ್ ಸ್ವಾಮಿ, ಎಕ್ಸ್ಪೆರಿಮೆಂಟ್ ಮಾಡಂಗಿದ್ರೆ ಯಾವ ತರ ಲೋಕಲ್ ಡಮ್ಮಿ ಗಾಡಿಗಳು ತಗೊಂಡು ಲ್ಯಾಬ್ ಅಲ್ಲಿ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ರಿ. ನಾವು ತಿಕ್ಕ ಬಗ್ಸಿ ದುಡ್ದಿ ತಗೊಂಡಿರೋ ಗಾಡಿ ಮೇಲೆ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀರಾ ನೀವು? ನಾವೇನ್ ಬಿಟ್ಟೆ ಬಿದ್ದಿದೀವ ನಿಮ್ಗೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ? इथेनॉल के कारण कोई गाड़ी खराब नहीं होती और ऐसा कोई प्रमाण नहीं। पूरा देश की गाड़ी को खत्म कर दिया नितिन गडकरी ने। ಹಳೆ ಗಾಡಿಗಳು BS3 BS4 ಜಮಾನದ ಗಾಡಿಗಳ ಮೇಲ್ಗಡೆ ಮ್ಯಾನುಫ್ಯಾಕ್ಚರರ್ ಹೇಳ್ತಾ ಇದ್ದಾನೆ E20 ಹಾಕಂಗಿಲ್ಲ ಅಂತ. ಬುಕ್ಲೆಟ್ ಅಲ್ಲಿ ಬರ್ದಿರ್ತಾನೆ E20 ಹಾಕಂಗಿಲ್ಲ ಅಂತ. ಹಳೆ ಗಾಡಿಗಳ ಕತೆ ಏನಾಗ್ಬೇಕು? ಅದಕ್ಕೆ ಯಾಕ್ರಿ ಫೋರ್ಸ್ಫುಲ್ ಆಗಿ E20 ಹಾಕೊಂತೀರ ನಮ್ಗೆ? ನೀವು ಮಿನಿಸ್ಟರ್ ಸೈಂಟಿಸ್ಟ್ ಅಲ್ಲ, ನೀವೇ ನಿಮ್ಮ ಆಫೀಸ್ ಅಲ್ಲಿ ಕುತ್ಕೊಂಡು R&D ಮಾಡಿ ಹೇಳ್ತಾ ಇದ್ದೀರಾ E20 ಹಾಕ್ಬೋದು ಹಳೆ ಗಾಡಿಗೆ ಅಂದ್ಬಿಟ್ಟು. ಈ ಪೆಟ್ರೋಲಿಯಂ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ ಇದಾರಲ್ಲ, ಅವ್ರು ಏನ್ ಹೇಳ್ತಾರೆ ಕೇಳ್ರಿ. Obviously, ethanol has a lower mileage, so it has 30% less mileage in the chemical form. ಕೇಳಿದ್ರಲ್ಲ, 30% ಮೈಲೇಜ್ ಬೀಳ್ತೈತೆ ಕೆಳಗಡೆ E20 ಪೆಟ್ರೋಲ್ ಹಾಕೋದ್ರಿಂದ. ಯಾರಿಗೆ ಕೊಡ್ತಾರ ದುಡ್ಡು ಅದಕ್ಕೆ? ಮೈಲೇಜ್ ಬರ್ತಲ್ಲ ಗುರು. ನನ್ ಗಾಡಿ ಆಕ್ಟಿವ್ ನೋಡಿದ್ರೆ ಅದು ಮೈಲೇಜ್ ಇಲ್ಲ. ಗಬ್ಬೆ ತೊಗ್ತಾವ ಗಾಡಿಗಳು E20 ಇಂದ. ಪೆಟ್ರೋಲ್ ದುಡ್ಡು ಕಮ್ಮಿ ಮಾಡಿದ್ರೆ ನೀವು E20 ಹಾಕಿದ್ಮೇಲೆ ಹೇಳ್ಬಿಟ್ಟಿ ದೊಡ್ಡದಾಗಿ E20 ಹಾಕ್ಬಿಟ್ರೆ ಪೆಟ್ರೋಲ್ ದುಡ್ಡು ಕಮ್ಮಿ ಮಾಡ್ತೀರಿ ಅಂತ. ಎಲ್ರಿ ಕಮ್ಮಿ ಆಗಿದೆ? ಪೆಟ್ರೋಲ್ ದುಡ್ಡು ಜಾಸ್ತಿ ಆಗ್ತಾ ಇದೆಯಲ್ರಿ? ಸಾಲದಂತ ಗಾಡಿ ಬೇರೆ ಹಾಳು ಮಾಡ್ತಾ ಇದ್ದೀರಾ. E20 ಕಂಪ್ಲೇಂಟ್ ಇಲ್ದರ ಗಾಡಿಗಳು, ಎಸ್ಪೆಷಲಿ ಸ್ವಲ್ಪ ಹಳೆ ಗಾಡಿಗಳಿಗೆ E20 ಪೆಟ್ರೋಲ್ ಹಾಕೋದ್ರಿಂದ ಏನಾಗುತ್ತೆ ಗೊತ್ತಾ? ರಬ್ಬರ್ ಹೋಸಸ್ ಎಲ್ಲ ಡಮಾರ್ ಆಗೋಗುತ್ತೆ ಗಾಡಿಲಿರೋದು. ಫ್ಯೂಯಲ್ ಸಿಸ್ಟಮ್ ಡಮಾರ್, ಫ್ಯೂಯಲ್ ಟ್ಯಾಂಕ್ ಒಳಗಡೆ ಅದ್ರ ಕೆಳಗೆಲ್ಲ ಫುಲ್ ರಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಓವರ್ ಟೈಮ್ ಇಂಜಿನ್ ಡಿಗ್ರೇಡ್ ಆಗೋಗಿ ಗಾಡಿ ಹಾಳಾಗೋಗುತ್ತೆ. ನಾವು ಓಟ್ ಹಾಕಿರೋದು ಕಾಮನ್ ಮ್ಯಾನ್ ಮಾತು ಕೇಳಿ ಅಂತ. ನಿಮ್ಗೆ ಇಷ್ಟ ಬಂದ ಮಾಡೋದಲ್ಲ, ನಾವು ಬಡ್ಕೊತಾ ಇದಾರೆ ಎಲ್ರು ಇಂಟರ್ನೆಟ್ ಅಲ್ಲಿ. E20 ಹಾಳಾಗ್ತಿದೆ ಗಾಡಿ ಅಂದ್ಬಿಟ್ಟು. ಈ ಅಪ್ಪ ಕೂತ್ಕೊಂಡು ಮಿನಿಸ್ಟರ್ ಏನು ಆಗ್ತಾ ಇಲ್ಲ, ಕರೆಕ್ಟ್ ಆಗೇ ಇದೆ, ತೋರ್ಸ್ಬಿಡು ಒಂದ್ ಗಾಡಿ. सब झूठा प्रचार करते, कोई इथेनॉल से कोई नुकसान नहीं हुआ है। ಬಿದ್ದಿದೆ ಹೋಗಿ ಕೆಲಸದಲ್ಲಿ ನೋಡ್ರಿ ಎಷ್ಟು ಗಾಡಿಗಳೆಲ್ಲ ಹಾಳಾಗ್ತಾ ಇದೆ ಅಂದ್ಬಿಟ್ಟು. ಒಂದ್ ಮೆಕ್ಯಾನಿಕ್ಸ್ ಕೇಳ್ರಿ ಹೇಳ್ತಾರ ನಿಮ್ ಮುಖದ ಮೇಲ್ಗಡೆ ಎಷ್ಟು ಗಾಡಿ ಹಾಳಾಗ್ತಿದೆ, ಎಷ್ಟು ಫ್ಯೂಯಲ್ ಟ್ಯಾಂಕ್ ಗಳು ಹಾಳಾಗ್ತಾ ಇದೆ ಅಂದ್ಬಿಟ್ಟು. ಕಷ್ಟ ಬಿದ್ದಿ ಬೆವರು ಸುರಿಸಿ ದುಡ್ದು ತಗೊಂಡಿರೋ ಗಾಡಿಗಳು ಇವೆಲ್ಲ. ನಿಮ್ ಮನೆಯವರು ನಿಮ್ ಮಕ್ಕಳು ಉದ್ದಾರ ಹಾಕಲ್ಲ ತಗೊಂಡಿರೋದು ಗಾಡಿ. ಯಾವ್ದಾದ್ರು ಪೆಟ್ರೋಲ್ ಗಳು ಹಾಕ್ಸಿ ನೀವು ಉದ್ದಾರ ಹಾಕಲ್ಲ ಈ ಗಾಡಿ ತಗೊಂಡಿರೋದು ನಾವು. ನೀವು ಹಾಕೊಂಡು ಸಾಯಿರಿ E20 E30 E40 E100 E200. ನಮ್ಗೆ E10 ಕೊಡ್ರಿ, ಫುಲ್ ಪ್ಯೂರ್ ಪೆಟ್ರೋಲ್ ಕೊಡ್ರಿ ನಮ್ಗೆ. ಎಲ್ಲದಕ್ಕೊಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ. ಈ ಪೆಟ್ರೋಲ್ ವಿಚಾರದಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ಮೀರ್ ಹೋಗ್ಬಿಟ್ಟಿದೆ. ಜನಗಳಿಗೆ ಎಷ್ಟು ಕೋಪ ಇದೆ ಅಂದ್ರೆ ನಿಮ್ ಮೇಲೆ. ನನ್ ಮಗಂದು ಮಾರ್ಕೊಳ್ರಿ ಇನ್ನು ಓಟು. ನೀವ್ ಇನ್ನು 2,000 ರೂಪಾಯಿಗೆ ಬಿರಿಯಾನಿಗೆ ಮಾರ್ಕೊಂಡ್ ಸಾಯಿರಿ ಓಟ್ಗಳನ್ನ. ಒಂದು ಕ್ಲಿಪ್ ಹಾಕ್ತೀನಿ ನೋಡ್ಕೊಂಬನ್ರಿ. 20% ethanol petrol blending is something which the government is now trying to experiment. ನೋಡಿದ್ರಲ್ಲ, ಕೋರ್ಟ್ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಏನ್ ಹೇಳ್ತಾ ಇದಾರೆ ಗೊತ್ತಾ? ಎಕ್ಸ್ಪೆರಿಮೆಂಟ್ ಮಾಡ್ತಾವ್ರಂತೆ ನಮ್ ಗಾಡಿಗಳ ಮೇಲ್ಗಡೆ. ಎಕ್ಸ್ಪೆರಿಮೆಂಟ್ ಲಕ್ಷಾನ್ಗಟ್ಲೆ ದುಡ್ಡು ಹಾಕಿ ರೋಡ್ ಟ್ಯಾಕ್ಸ್ ಗಳು ಕಟ್ಟಿ ಇವ್ರಿಗೆ ನಮ್ ಗಾಡಿ ಲ್ಯಾಬ್ ರಾಡ್ ತರ ಕಾಣ್ತಾರೆ. ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ರಂತೆ ನಮ್ ಗಾಡಿ ಮೇಲ್ಗಡೆ. ಎಕ್ಸ್ಪೆರಿಮೆಂಟ್ ಸ್ವಾಮಿ, ಎಕ್ಸ್ಪೆರಿಮೆಂಟ್ ಮಾಡಂಗಿದ್ರೆ ಯಾವ ತರ ಲೋಕಲ್ ಡಮ್ಮಿ ಗಾಡಿಗಳು ತಗೊಂಡು ಲ್ಯಾಬ್ ಅಲ್ಲಿ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ರಿ. ನಾವು ತಿಕ್ಕ ಬಗ್ಸಿ ದುಡ್ದಿ ತಗೊಂಡಿರೋ ಗಾಡಿ ಮೇಲೆ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀರಾ ನೀವು? ನಾವೇನ್ ಬಿಟ್ಟೆ ಬಿದ್ದಿದೀವ ನಿಮ್ಗೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ? इथेनॉल के कारण कोई गाड़ी खराब नहीं होती और ऐसा कोई प्रमाण नहीं। पूरा देश की गाड़ी को खत्म कर दिया नितिन गडकरी ने। ಹಳೆ ಗಾಡಿಗಳು BS3 BS4 ಜಮಾನದ ಗಾಡಿಗಳ ಮೇಲ್ಗಡೆ ಮ್ಯಾನುಫ್ಯಾಕ್ಚರರ್ ಹೇಳ್ತಾ ಇದ್ದಾನೆ E20 ಹಾಕಂಗಿಲ್ಲ ಅಂತ. ಬುಕ್ಲೆಟ್ ಅಲ್ಲಿ ಬರ್ದಿರ್ತಾನೆ E20 ಹಾಕಂಗಿಲ್ಲ ಅಂತ. ಹಳೆ ಗಾಡಿಗಳ ಕತೆ ಏನಾಗ್ಬೇಕು? ಅದಕ್ಕೆ ಯಾಕ್ರಿ ಫೋರ್ಸ್ಫುಲ್ ಆಗಿ E20 ಹಾಕೊಂತೀರ ನಮ್ಗೆ? ನೀವು ಮಿನಿಸ್ಟರ್ ಸೈಂಟಿಸ್ಟ್ ಅಲ್ಲ, ನೀವೇ ನಿಮ್ಮ ಆಫೀಸ್ ಅಲ್ಲಿ ಕುತ್ಕೊಂಡು R&D ಮಾಡಿ ಹೇಳ್ತಾ ಇದ್ದೀರಾ E20 ಹಾಕ್ಬೋದು ಹಳೆ ಗಾಡಿಗೆ ಅಂದ್ಬಿಟ್ಟು. ಈ ಪೆಟ್ರೋಲಿಯಂ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ ಇದಾರಲ್ಲ, ಅವ್ರು ಏನ್ ಹೇಳ್ತಾರೆ ಕೇಳ್ರಿ. Obviously, ethanol has a lower mileage, so it has 30% less mileage in the chemical form. ಕೇಳಿದ್ರಲ್ಲ, 30% ಮೈಲೇಜ್ ಬೀಳ್ತೈತೆ ಕೆಳಗಡೆ E20 ಪೆಟ್ರೋಲ್ ಹಾಕೋದ್ರಿಂದ. ಯಾರಿಗೆ ಕೊಡ್ತಾರ ದುಡ್ಡು ಅದಕ್ಕೆ? ಮೈಲೇಜ್ ಬರ್ತಲ್ಲ ಗುರು. ನನ್ ಗಾಡಿ ಆಕ್ಟಿವ್ ನೋಡಿದ್ರೆ ಅದು ಮೈಲೇಜ್ ಇಲ್ಲ. ಗಬ್ಬೆ ತೊಗ್ತಾವ ಗಾಡಿಗಳು E20 ಇಂದ. ಪೆಟ್ರೋಲ್ ದುಡ್ಡು ಕಮ್ಮಿ ಮಾಡಿದ್ರೆ ನೀವು E20 ಹಾಕಿದ್ಮೇಲೆ ಹೇಳ್ಬಿಟ್ಟಿ ದೊಡ್ಡದಾಗಿ E20 ಹಾಕ್ಬಿಟ್ರೆ ಪೆಟ್ರೋಲ್ ದುಡ್ಡು ಕಮ್ಮಿ ಮಾಡ್ತೀರಿ ಅಂತ. ಎಲ್ರಿ ಕಮ್ಮಿ ಆಗಿದೆ? ಪೆಟ್ರೋಲ್ ದುಡ್ಡು ಜಾಸ್ತಿ ಆಗ್ತಾ ಇದೆಯಲ್ರಿ? ಸಾಲದಂತ ಗಾಡಿ ಬೇರೆ ಹಾಳು ಮಾಡ್ತಾ ಇದ್ದೀರಾ. E20 ಕಂಪ್ಲೇಂಟ್ ಇಲ್ದರ ಗಾಡಿಗಳು, ಎಸ್ಪೆಷಲಿ ಸ್ವಲ್ಪ ಹಳೆ ಗಾಡಿಗಳಿಗೆ E20 ಪೆಟ್ರೋಲ್ ಹಾಕೋದ್ರಿಂದ ಏನಾಗುತ್ತೆ ಗೊತ್ತಾ? ರಬ್ಬರ್ ಹೋಸಸ್ ಎಲ್ಲ ಡಮಾರ್ ಆಗೋಗುತ್ತೆ ಗಾಡಿಲಿರೋದು. ಫ್ಯೂಯಲ್ ಸಿಸ್ಟಮ್ ಡಮಾರ್, ಫ್ಯೂಯಲ್ ಟ್ಯಾಂಕ್ ಒಳಗಡೆ ಅದ್ರ ಕೆಳಗೆಲ್ಲ ಫುಲ್ ರಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಓವರ್ ಟೈಮ್ ಇಂಜಿನ್ ಡಿಗ್ರೇಡ್ ಆಗೋಗಿ
ಹೋಗಿ ಗಾಡಿ ಹಾಳಾಗೋಗುತ್ತೆ. ನಾವ್ ಓಟ್ ಹಾಕಿರೋದು ಕಾಮನ್ ಮ್ಯಾನ್ ಮಾತು ಕೇಳಿ ಅಂತ. ನಿಮ್ಗೆ ಇಷ್ಟ ಬಂದ ಮಾಡೋದಲ್ಲ. ನಾವು ಬಡ್ಕೊತಾ ಇದಾರೆ ಎಲ್ರು ಇಂಟರ್ನೆಟ್ ನಲ್ಲಿ. E20 ಹಾಳಾಗ್ತಿದೆ ಗಾಡಿ ಅಂದ್ಬಿಟ್ಟು. ಈ ಅಪ್ಪ ಕೂತ್ಕೊಂಡು ಮಿನಿಸ್ಟರ್ ಏನು ಆಗ್ತಾ ಇಲ್ಲ, ಕರೆಕ್ಟ್ ಆಗೇ ಇದೆ, ತೋರ್ಸ್ಬಿಡು ಒಂದ್ ಗಾಡಿ. सब झूठा प्रचार करते हैं, कोई इथेनॉल से कोई नुकसान नहीं हुआ है. ಬಿದ್ದಿದೆ ಹೋಗ್ರಿ ಕೆಲಸದಲ್ಲಿ ನೋಡ್ರಿ ಎಷ್ಟು ಗಾಡಿಗಳೆಲ್ಲ ಹಾಳಾಗ್ತಾ ಇದೆ ಅನ್ಬಿಟ್ಟು. ಒಂದ್ ಮೆಕ್ಯಾನಿಕ್ಸ್ ಕೇಳ್ರಿ ಹೇಳ್ತಾರ ನಿಮ್ ಮುಖದ ಮೇಲ್ಗಡೆ ಎಷ್ಟು ಗಾಡಿ ಹಾಳಾಗ್ತಿದೆ, ಎಷ್ಟು ಫ್ಯೂಯಲ್ ಟ್ಯಾಂಕ್ ಗಳು ಹಾಳಾಗ್ತಾ ಇದೆ ಅನ್ಬಿಟ್ಟು. ಕಷ್ಟ ಬಿದ್ದಿ ಬೆವರು ಸುರಿಸಿ ದುಡ್ದು ತಗೊಂಡಿರೋ ಗಾಡಿಗಳು ಇವೆಲ್ಲ. ನಿಮ್ ಮನೆಯವರು ನಿಮ್ ಮಕ್ಕಳು ಉದ್ದಾರ ಹಾಕಲ್ಲ ತಗೊಂಡಿರೋದು ಗಾಡಿ. ಯಾವ್ದಾದ್ರು ಪೆಟ್ರೋಲ್ ಗಳು ಹಾಕ್ಸಿ ನೀವು ಉದ್ದಾರ ಹಾಕಲ್ಲ ಈ ಗಾಡಿ ತಗೊಂಡಿರೋದು ನಾವು. ನೀವು ಹಾಕೊಂಡು ಸಾಯಿರಿ. E20, E30, E40, E100, E200 ನಮ್ಗೆ E10 ಕೊಡ್ರಿ. ಫುಲ್ ಪ್ಯೂರ್ ಪೆಟ್ರೋಲ್ ಕೊಡ್ರಿ ನಮ್ಗೆ. ಎಲ್ಲದಕ್ಕೊಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ. ಈ ಪೆಟ್ರೋಲ್ ವಿಚಾರದಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ಮೀರ್ ಹೋಗ್ಬಿಟ್ಟಿದೆ. ಜನಗಳಿಗೆ ಎಷ್ಟು ಕೋಪ ಇದೆ ಅಂದ್ರೆ ನಿಮ್ ಮೇಲೆ. ನನ್ ಮಗಂದು ಮಾರ್ಕೊಳ್ರಿ ಇನ್ನು ಓಟು. ನೀವ್ ಇನ್ನೂ 2,000 ರೂಪಾಯಿಗೆ ಬಿರಿಯಾನಿಗೆ ಮಾರ್ಕೊಂಡ್ ಸಾಯಿರಿ ಓಟ್ಗಳನ್ನ.